ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮ್ಗೆ ರಸಾಯನಶಾಸ್ತ್ರದೊಳಗೆ 3 ಮತ್ತು 4 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣಂತ. ನೋಡ್ರಿ, ಎಲ್ಲರೂ ಕಮೆಂಟ್ಸ್ ಏನು ಮಾಡ್ಲಿಕ್ಕತ್ತಾರೆ, ಮೇಡಮ್ ನೀವು 100% ಕ್ವಶನ್ಸ್ ಬರ್ತಾವ ಏನು ಅಂಥೇಳಿ. ನೋಡ್ರಿ, ಇದನ್ನ 100% ಬರ್ತಾವ ಅಂತ ಹೇಳೋದು ಡೌಟ್. ಯಾಕಂದ್ರೆ ಇದನ್ನು ಪ್ರೀವಿಯಸ್ ಇಯರು ಭಾಳ ರಿಪೀಟ್ ಆಗೋ ಚಾನ್ಸಸ್ ಇರ್ತಾವೆ. ಪ್ರೀವಿಯಸ್ ಇಯರ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರೀವಿಯಸ್ ಇಯರ್ ನೋಡ್ರಿ, ಒಂದು 4-5 ವರ್ಷದಿಂದ ಕ್ವಶನ್ ಪೇಪರ್ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಾವು, ಅದನ್ನು ಯಾವ ರೀತಿ ಬರೆದ್ರೆ ನಿಮ್ಗೆ ಹೆಚ್ಚಿನ ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ಲಿಕ್ಕತ್ತೀನಿ ರೀ. ಇವು ಬರ್ಬೋದು ಅಥವಾ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಸೈನ್ಸ್ ಒಳಗೆ ಏನಕ್ಕೈತೆ ಅಂದ್ರೆ ಡೆಫಿನೆಟಾಗಿ ಇದ ಕ್ವಶನ್ಸ್ ಕೊಡ್ತಾರಂತ ಹೇಳಿಕ್ಕೆ ಆಗಂಗಿಲ್ಲ ರೀ. ನಾನು ನಿಮ್ಗೆ ಸುಳ್ಳು ಹೇಳಿ ಇದ ಬರ್ತಾವೆ ರೀ 100% ಇದ ನೋಡ್ಕೊರಿ ಅಂತ ನಾನು ನಿಮ್ಗೆ ಹೇಳ್ಬೋದು. ಆದ್ರೆ ಆ ರೀತಿ ನಾನು ನಿಮ್ಗೆ ಸುಳ್ಳು ಹೇಳಂಗಿಲ್ಲ ರೀ. ಏನಂದ್ರೆ ಇದು ಒಂದು ಬೇಸ್ ಆಗಿಟ್ಕೊಂಡು ನೀವು ಮತ್ತೆ ಇನ್ನೊಂದು ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡಿದರೆ 80 ಔಟ್ ಆಫ್ 80 ನೀವು ತೊಗೊಂಡು ಬಂದೇ ಬರ್ತೀರಿ. ಒಬ್ಬೊಬ್ಬರು ಮಕ್ಳು ಏನು ಮಾಡ್ತಾರೆ, ನಾ ಇಷ್ಟು ದಿನ ಓದೇ ಇಲ್ಲರಿ ಮೇಡಮ್, ನಾ ಸೈನ್ಸ್ ಹೆಂಗೆ ಪಾಸ್ ಆಗೋದು ಅಂತ ಡೌಟ್ ಇದ್ದವರು ಇವು ನಾ ಏನು ವೀಡಿಯೋ ಹಾಕಿನಲ್ಲ ಅದಿಷ್ಟು ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಪಾಸಿಂಗ್ ಮಾರ್ಕ್ಸ್ ನಿಮ್ಗೆ ಬಂದೇ ಬರ್ತೈತೆ ರೀ. ನೀವು ಇಲ್ಲ ಮೇಡಮ್ ನಾ ಹೈ ಸ್ಕೋರ್ ಮಾಡ್ಬೇಕಂದ್ರೆ ಇದ್ರ ಜೊತೆ ನೀವು ಇನ್ನೊಂದು ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡಬೇಕು ರೀ. ಯಾಕಂದ್ರೆ ಸೈನ್ಸ್ ಒಂದು ಅಂಥದ್ದು ಸಬ್ಜೆಕ್ಟ್, ಇದ್ರೊಳಗೆ ಡೆಫಿನೆಟ್ ಆಗಿ ಇಂಥದೇ ಕ್ವಶನ್ಸ್ ಬರ್ತೈತೆ ಅಂತ ಹೇಳಿಕ್ಕಾಗಿಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಈಗ ಪ್ರಿಪ್ರೇಟರಿ ಎಕ್ಸಾಮು ಎಲ್ಲನೂ ನೀವು ಬರೆದು ಬಂದಿರಿ, ಅದರೊಳಗೆಲ್ಲ ನೀವು ಕ್ವಶನ್ಸನ್ನು ನೋಡಿರ್ತೀರಿ. ಅದಕ್ಕೆ ಹೇಳಿಕತ್ತೀನಿ ರೀ, ಸೈನ್ಸ್ ಒಳಗೆ ಇಂಥದೇ ಕ್ವಶನ್ಸ್ ಬರ್ತಾವಂತ ಹೇಳೋದು ಬಹಳ ಕಷ್ಟ. ಆದರೆ ಇದನ್ನು ಒಂದು ನೀವು ಬೇಸ್ ಆಗಿಟ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡಿದ್ರೆ ಔಟ್ ಆಫ್ 80 ನೀವು ತೊಗೊಂಡು ಬಂದೇ ಬರ್ತೀರಾ. ನೋಡಿರಿ, ಮತ್ತೆ ಕಮೆಂಟ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮೇಡಮ್ ಇದು 100% ಬಂದೇ ಬರ್ತೈತೆ. ಒಬ್ಬೊಬ್ಬರು ಏನು ಹೇಳ್ತೀರಿ, ಇದನ್ನು ಎಕ್ಸಾಮಿಗೆ ಇದನ್ನೇ ನಾನು ನೀವು ಮಾಡಿಸ್ಲಿಕ್ಕತ್ತಿದ್ದು 30 ಎಕ್ಸಾಮಿಗೆ ಅಂತ. ಮತ್ತು 30 ಎಕ್ಸಾಮಿಗೆ ನಿಮ್ದು ಸಿಲೆಬಸ್ ಬಿಟ್ಟು ನಾ ಏನ್ರಿ ಔಟ್ ಆಫ್ ಸಿಲೆಬಸ್ ಮಾಡ್ಲಿಕ್ಕತ್ತೀನ್ರಾ, ಎಂಥ ಕ್ವಶನ್ಸ್ ಕೇಳ್ತೀರಾ. ನೋಡಿರಿ, ಇವನ್ನೇ ನಿಮ್ದು ಕ್ವಶನ್ಸ್ ನಿಮ್ಗೆ ಗೊತ್ತಿರಲ್ಲ. ಈ 1 ಇಯರ್ ಫುಲ್ ಇದನ್ನೇ ಓದ್ಕೊತ ಬಂದಿರಾ, ನಿಮ್ಮ ಕ್ವಶನ್ ಹೌದಾ ಅಲ್ಲ ಅಂತ ನಿಮಗೆ ಡೌಟಾ. ನೋಡಿರಿ, ನೀವು ಏನಂತ ತಿಳ್ಕೊಂಡ್ರೆ ಗೊತ್ತಿಲ್ಲ. ಅಂದರೆ ನಾನು ನಿಮ್ಗೊಂದು ಎಕ್ಸಾಮ್ಗೆ ಹೆಲ್ಪ್ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡ್ಲಿಕ್ಕತ್ತೇನೆ ರೀ. ನೋಡಿರಿ, ನಿಮ್ಗೆ ನಂದು ಹೆಲ್ಪ್ ಬೇಕಂದ್ರೆ ನಾನು ಕಂಟಿನ್ಯೂ ಮಾಡ್ತೇನೆ ರೀ. ಇಲ್ಲ ಮೇಡಮ್ ನಿಮ್ದೇನು ನಮ್ಗೆ ಹೆಲ್ಪ್ ಬೇಡ, ನಾವು ಓದ್ಕೊತೀವಿ ಬಿಡ್ರಿ ಅಂದರೆ ನಾನು ಮಾಡ್ಲಿಕ್ಕೆ ಹೋಗಿಲ್ಲ ರೀ. ಯಾಕಂದ್ರೆ ನಾನು ನಿಮ್ಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ಲಿಕ್ಕತ್ತೇನೆ ಹೊರತು ನಿಮ್ಗೆಲ್ಲರಿಗೂ ಒಂದು ಕೆಟ್ಟ ಹಾದಿ ತೋರಿಸ್ಬೇಕಂತ ನಾನೇನು ಇದು ವಿಡಿಯೋ ಮಾಡ್ಲಿಕ್ಕತ್ತಿಲ್ಲ ರೀ. ನೋಡಿರಿ, ನಾ ಯಾವ ಉದ್ದೇಶದಿಂದ ಮಾಡ್ಲಿಕ್ಕತ್ತೇನೆ ಅಂತ ಅರ್ಥ ಮಾಡ್ಕೊಂಡ್ರೆ ನಾನು ವಿಡಿಯೋ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ರೀ. ಇಲ್ಲರಿ ಅಂದರೆ ಇಷ್ಟಕ್ಕೆ ಡಿಸ್ಕಂಟಿನ್ಯೂ ಮಾಡ್ತೀನಿ, ನಿಮ್ಮ ಸ್ಟಡಿ ನೀವು ಮಾಡ್ಕೊರಿ. ನಾವೊಂದೇನು ಮಕ್ಕಳಿಗೆ ಹೆಲ್ಪ್ ಆಗಲಿ, ಅವರು ಒಂದು ಹೈ ಸ್ಕೋರ್ ಮಾಡಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ಲಿಕ್ಕತ್ತೇನೆ ಹೊರತು ನಿಮ್ಮ ಟೈಮ್ ವೇಸ್ಟ್ ಮಾಡ್ಲಿಕ್ಕತ್ತಿಲ್ಲ ರೀ. ಇವೆಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಯಾರು ಹಾರ್ಡ್ ಸ್ಟಡಿ ಇಷ್ಟು ದಿನದಿಂದ ಮಾಡ್ಕೊಂಬಂದಿರ ಅವ್ರಿಗೆಲ್ಲರಿಗೂ ನಾ ಕೊಡೋ ಕ್ವಶನ್ಸ್ ಇಂಪಾರ್ಟೆಂಟ್ ಹೌದಲ್ಲೋ ಅನ್ನೋದು ನಿಮ್ಗೆ ಅರಿವಾಗಿರ್ತೈತಿ. ನೋಡಿರಿ, ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನೋಡಿರಿ, ಹಂಗಂದ್ರೆ ಇವತ್ತು ರಸಾಯನಶಾಸ್ತ್ರದೊಳಗೆ 3 ಮತ್ತು 4 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಮೊದಲೇ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ನೋಡಿರಿ, ರಸಾಯನಶಾಸ್ತ್ರದೊಳಗೆ ನಾ ಎಲ್ಲ ನಿಮ್ಗೆ 2 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಹೇಳಿದೆ. ಆದರೆ ಹೆಚ್ಚಾನೆಚ್ಚು ಏನಾಗ್ಯಾವು, ಜೋಡಣೆ ಚಿತ್ರವನ್ನು ಬರೆಯಿರಿ, ಅದ್ರ ಭಾಗ ಗುರುತಿಸ್ರಿ ಅನ್ನೋದನ್ನು ಅದಾವು. ನೀವು ಒಂದು 2-3 ತಾಸು ನೀವು ಎಲ್ಲ ಡೈಗ್ರಾಮನ್ನು ಕುಂತು ಪ್ರಾಕ್ಟೀಸ್ ಮಾಡ್ಕೊಂಡ್ರಂದ್ರೆ ನೀವು ಡೈಗ್ರಾಮ್ ಒಳಗೆ ನೀವೇನು ಮಾಡ್ಬೋದು, ಹೈ ಸ್ಕೋರ್ ಮಾಡ್ಬೋದು. ನೋಡಿರಿ, ಈ ರೀತಿ ಇದ್ರದ್ದು ಡೈಗ್ರಾಮ್ ತೆಗೆದು ಇದ್ರದ್ದು ಲೋಹದ ನೋಡ್ರಿ, ಇದ್ರೊಳಗೆ ನಿರ್ಗಮನಾಳ ಮತ್ತು ಲೋಹದ ಚೂರುಗಳನ್ನು ಎರಡೂ ಗುರುತಿಸಿದ್ರೆ ಆತ ನಿಮ್ಗೆ. ನೋಡಿರಿ, ಚಿತ್ರಕ್ಕೆ 2 ಮಾರ್ಕ್ಸ್, ಅದರದ್ದು 2 ಭಾಗಗಳನ್ನು ಗುರುತಿಸಿದ್ರೆ ಅರ್ಧ ಮಾರ್ಕ್ಸ್, ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೋಡಿರಿ, ಕೆಳಗಿನ ಕೋಷ್ಟಕದಲ್ಲಿ ಧಾತುಗಳನ್ನು ಅವುಗಳ ಪರಮಾಣು ರಾಶಿಗಳ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಅದನ್ನು ಗಮನಿಸಿ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ನೋಡಿರಿ ಉತ್ತರಿಸಬೇಕು. ನೋಡಿರಿ, ಇದು ಕೊಟ್ಟಾರ ಸರಿಗಮ ಪದನಿ ಅಂತ ಕೊಟ್ಟರು. HLI BB CNCF ಏನೇ ಕೊಟ್ಟಾರ. ಒಂದೇ ಗುಂಪಿಗೆ ಸೇರುವ ಧಾತುಗಳನ್ನು ಹೆಸರಿಸಬೇಕು. ಈ ಧಾತುಗಳನ್ನು ಗುಂಪುಗಳನ್ನಾಗಿಸಲು ಸಹಾಯಕವಾದ ನಿಯಮ ಯಾವುದಂತ ನಿರೂಪಿಸಬೇಕು. ಅದೇ ನಿಯಮದ 2 ಇತಿಮಿತಿಗಳನ್ನು ಬರಿಬೇಕು. ನೋಡಿರಿ, ಒಂದೇ ಗುಂಪಿನಲ್ಲಿರುವ ಧಾತುಗಳು ಯಾವುದು, H ಮತ್ತು F ಮತ್ತು LI ಮತ್ತು NA. ಹೌದಾ, ಈ ಧಾತುಗಳನ್ನು ಗುಂಪುಗಳನ್ನಾಗಿಸಲು ಯಾವ ನಿಯಮವನ್ನು ನಿರೂಪಿಸ್ತೀರಿ, ನ್ಯೂಲ್ಯಾಂಡನ ಅಷ್ಟಕ ನಿಯಮ. ಹೌದಾ, ಆ ನಿಯಮ ಏನು ಹೇಳ್ತೈತಿ, ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣದೊಂದಿಗೆ ಹೋಲುತ್ತವೆ ಅಂತ ಹೇಳ್ತೈತಿ. ಹೌದಾ, ಹಾಗಂದ್ರೆ ಇದರ ಇತಿಮಿತಿಗಳು ಏನು ನೋಡಿರಿ, ಯಾವುದರ 2 ಬರೆದ್ರೆ ಸಾಕು, 4 ಹೇಳ್ಕೊಡ್ತೀನಿ ರೀ. ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಅನ್ವಯಿಸುತ್ತದೆ. ಭವಿಷ್ಯದಲ್ಲಿ ಯಾವುದೇ ಧಾತುಗಳು ಆವಿಷ್ಕಾರವಾಗುವುದಿಲ್ಲ ಎಂಬಂತಹ ಊಹೆಯನ್ನು ತಪ್ಪಾಗಿ ಮಾಡಿದ್ದು.
ಒಂದೇ ಸ್ಥಳದಲ್ಲಿ ಎರಡು ಹೋಲಿಕೆಯಾಗದ ಧಾತುಗಳನ್ನು ಇರಿಸಿದರು. ಜಡ ಅನಿಲಗಳ ಆವಿಷ್ಕಾರದಿಂದ ಅಷ್ಟಕ ನಿಯಮಗಳ ಅಪ್ರಸ್ತುತವಾಯಿತು. ನೋಡ್ರಿ ಇವೇನು ಇವೆರಡು 4 ಯಾವ 2 ಬರೆದ್ರೆ ಸಾಕ್ರಿ. ನೆಕ್ಸ್ಟ್ ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಗುರುತಿಸಿ ಮತ್ತು ಅವುಗಳ ರಚನಾ ವಿನ್ಯಾಸವನ್ನು ಬರೀಬೇಕು. ಇನ್ನೊಂದು ಕ್ವಶನ್, ಎಸ್ಟರಿಫಿಕೇಷನ್ ಮತ್ತು ಸಾಬೂನೀಕರಣ ಕ್ರಿಯೆಗಳ ನಡುವಿನ ವ್ಯತ್ಯಾಸವನ್ನು ಬರೀಬೇಕು. ಅಥವಾ ಇದರೊಳಗೆ ಆಕ್ಸಿಜನ್ ಅಣುವಿನ ಎಲೆಕ್ಟ್ರಾನ್ನ ಚುಕ್ಕೆ ರಚನೆಯನ್ನು ನೋಡ್ರಿ. ಚುಕ್ಕೆ ರಚನೆ ಇಂಪಾರ್ಟೆಂಟ್ ರೀ. ಆ ಚುಕ್ಕೆ ರಚನೆಯನ್ನು ನೀವು ಎಲ್ಲದರದ್ದು ಚುಕ್ಕೆ ರಚನೆಯನ್ನು ನೋಡ್ಕೊರಿ. ನೆಕ್ಸ್ಟ್ ಕಾರ್ಬನ್ನ ಪರಮಾಣು C4- ಅಯಾನನ್ನು C+4 ಕ್ಯಾಟಯಾನನ್ನು ಉಂಟು ಮಾಡುವುದಿಲ್ಲ ಏಕೆ ಅಂತ ಕೇಳಾರ. ಫಸ್ಟ್ ಒಂದೇ ಕ್ವಶನ್ ನೋಡ್ರಿ. ಇದ್ರೊಳಗೆ ಯಾವ್ಯಾವ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಬರಿಬೇಕು. C6H6 ಹೌದಾ, ಇದರದ್ದು ರಚನಾ ವಿನ್ಯಾಸ ಈ ರೀತಿ ಐತಿ ಬರಿಬೇಕು. ನೆಕ್ಸ್ಟ್ C2H2 ಇದರದ್ದು ರಚನಾ ವಿನ್ಯಾಸ ಈ ರೀತಿ ಬರೀರಿ. ನೆಕ್ಸ್ಟ್ ಎಸ್ಟರಿಫಿಕೇಷನ್ ಅಂದ್ರೇನು? ಆಮ್ಲ ಹಾಗೂ ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಎಸ್ಟರ್ ಉತ್ಪಾದಿಸಬಹುದು. ಸಾಬೂನೀಕರಣ ಅಂದ್ರೆ ಕ್ಷಾರೀಯ ಪ್ರತ್ಯಾಮ್ಲ ಮತ್ತು ಉದ್ದ ಸರಪಣಿ ಕಾರ್ಬಾಕ್ಸಿಲಿಕ್ ಆಮ್ಲದ ನಡುವಿನ ಕ್ರಿಯೆಯಿಂದ ಸಾಬೂನುಗಳನ್ನು ಉತ್ಪಾದಿಸುವುದು. ಅಥವಾ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳ ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲ. ನೋಡಿರಿ ನೆಕ್ಸ್ಟ್ ಏನು ಕೇಳಾರ? ಆಕ್ಸಿಜನ್ ಅಣುವಿನ ಚುಕ್ಕೆ ರಚನೆ ವಿನ್ಯಾಸವನ್ನು ಬರಿಬೇಕು. ನೋಡಿರಿ ಈ ರೀತಿ ಚುಕ್ಕೆ ರಚನೆ ವಿನ್ಯಾಸವನ್ನು ಬರೀತಿರಲ್ಲ, ಇದು ಗೊತ್ತಾಕೈತಿ. ನೆಕ್ಸ್ಟ್ ನೋಡಿರಿ C4- ಅಯಾನನ್ನು ಉಂಟು ಮಾಡುವುದಿಲ್ಲ ಏಕೆಂದರೆ 6 ಪ್ರೋಟಾನುಗಳಿರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಏನಕ್ಕೈತಿ? ಕಷ್ಟ ಆಕೈತಿ. C+4 ಕ್ಯಾಟಯಾನು ಉಂಟು ಮಾಡುವುದಿಲ್ಲ ಯಾಕಂದ್ರೆ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕೇವಲ 2 ಎಲೆಕ್ಟ್ರಾನ್ನೊಂದಿಗೆ ಉಳಿಯುತ್ತದೆ. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡಿರಿ, ಚಲುವೆ ಪುಡಿಯ ತಯಾರಿಕೆಯನ್ನು ವಿವರಿಸಬೇಕು ಮತ್ತು ಅದರದ್ದು ಯಾವುದಾದ್ರೂ 2 ಉಪಯೋಗಗಳನ್ನು ಬರೀಬೇಕು. ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಲಾಗಿದೆ. ಇಲ್ಲಿ ಉಂಟಾದ ಲವಣ ದ್ರಾವಣದ ಸ್ವಭಾವವೇನು? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀಬೇಕು. ಮೊದಲನೇದಾಗಿ ಚಲುವೆ ಪುಡಿ ನೋಡೋಣ. ನೋಡಿರಿ, ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿಯನ್ನು ತಯಾರಿಸಲಾಗುತ್ತದೆ. ಅಥವಾ CaOH twice + Cl2 gives CaOCl2 + H2O. ಇದರ ಉಪಯೋಗಗಳಂದ್ರೇನು? ಎದಕ್ಕೆ ಬಳಸ್ತಾರಂದ್ರೆ ಇದನ್ನು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು, ಲಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ, ಕುಡಿಯುವ ನೀರನ್ನು ಕ್ರಿಮಿಯುಕ್ತಗೊಳಿಸಲು ಸೋಂಕುನಾಶಕವಾಗಿ ಇದನ್ನು ಬಳಸ್ತಾರೆ. ಯಾವುದರ 2 ಬರಿಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಇಲೆಕ್ಟ್ರಾನ್ನ ಚುಕ್ಕಿ ವಿನ್ಯಾಸದ ಸಹಾಯದಿಂದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ವ್ಯಕ್ತಪಡಿಸಬೇಕು. ಸತುವಿನಂತಹ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುವುದಿಲ್ಲ ಏಕೆ? ಅಥವಾ ಮತ್ತೆ ಯಾವ ಕ್ವಶನ್ಸ್ ಕೇಳ್ಯಾರ ನೋಡ್ರಿ. ಕ್ರಿಯಾಶೀಲತೆಯ ಸರಣಿಯಲ್ಲಿನ ಮಧ್ಯದಲ್ಲಿ ಇರುವ ಲೋಹಗಳನ್ನು ಅವುಗಳ ಅದುರುಗಳಿಂದ ಹೇಗೆ ಉದ್ಧರಿಸುತ್ತಾರೆ ಎಂಬುದನ್ನು ವಿವರಿಸಬೇಕು. ಮೊದಲೇ ಕ್ವಶನ್ ಏನು ಕೇಳ್ಯಾರ? ಎಲೆಕ್ಟ್ರಾನ್ನ ಚುಕ್ಕಿ ವಿನ್ಯಾಸ ಸಹಾಯದಿಂದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುತ್ತೆ. ಯಾವ ರೀತಿ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಕೈತಿ ನೋಡ್ರಿ. Mg gives Mg+2 + 2e- Cl + e- gives Cl-. ಇಲ್ಲಿ ನೋಡ್ರಿ ಚುಕ್ಕೆ ವಿನ್ಯಾಸ ಅಂದ್ರೆ Cl ಹೌದಾ. Cl ಸುತ್ತಲೂ ಏನು ಬರ್ತಾವೆ? ಈ ಕಡೆ 2 ಈ ಕಡೆ 2 ಈ ಕಡೆ 2 ಇಲ್ಲಿ ಒಂದೇ ಇರ್ತೈತಿ. ಇಲ್ಲಿನೂ 2 ಇಲ್ಲಿ 2 ಇಲ್ಲಿ 2 ಇರ್ತಾವೆ, ಇಲ್ಲಿ ಒಂದೇ ಇರ್ತೈತಿ. ಇಲ್ಲಿ Mg ಪ್ಲಸ್ ನೋಡ್ರಿ ಇಲ್ಲಿ 2 ಇರ್ತಾವಲ್ಲ, ಇದು ಒಂದು ಇದಕ್ಕೆ ಶೇರ್ ಮಾಡಿಕೊಂಡು Mg+2 ಆಗಿ ಈ 2 ಅಯಾನುಗಳು ಇಲ್ಲಿ ಬರ್ತಾವೆ. ಈ ರೀತಿ ಇದ್ರದ್ದು ಚುಕ್ಕೆ ವಿನ್ಯಾಸ ಬರೀಬೇಕು. ನೋಡ್ರಿ ಏನೋ ಡೌಟ್ ಇದ್ರು ಬೇಕಂದ್ರೆ ಕೇಳ್ರಿ, ಇನ್ನೊಮ್ಮೆ ಹೇಳ್ಕೊಡ್ತೇನೆ ಅಂತ. ನೆಕ್ಸ್ಟ್ ನೋಡ್ರಿ, ಇದರೊಳಗೆ ಇನ್ನೊಂದು ಕ್ವಶನ್ ಎಂದು ಸತುವಿನಂತಹ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಯಾಕೆ ಅಂತ ಕೇಳಾರ. ಹೌದಾ. ನೆಕ್ಸ್ಟ್ ನೋಡ್ರಿ, ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕ. ಇದು ಉತ್ಪತ್ತಿಯಾದ ಹೈಡ್ರೋಜನ್ನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ. ನೆಕ್ಸ್ಟ್ ನೋಡ್ರಿ,
ಹುರಿಯುವಿಕೆ ವಿಧಾನದಿಂದ ಸಲ್ಫೈಡ್ ಅದಿರುಗಳನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. ಕಾರ್ಬೋನೇಟ್ ಅದಿರುಗಳನ್ನು ಕಾಸುವಿಕೆ ವಿಧಾನದಿಂದ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. ನೋಡ್ರಿ, ಕಾರ್ಬನ್ನಂತಹ ಸೂಕ್ತ ಅಪಕರ್ಷಣಕಾರಿಯನ್ನು ಬಳಸಿ ಲೋಹದ ಆಕ್ಸೈಡ್ಗಳನ್ನು ಆಯಾ ಲೋಹಗಳನ್ನಾಗಿ ಅಪಕರ್ಷಿಸಲಾಗುತ್ತದೆ. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಆಧುನಿಕ ಆವರ್ತ ಕೋಷ್ಟಕದ ಭಾಗಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಏನು ಮಾಡಬೇಕು? ಉತ್ತರಿಸಬೇಕು. ಇದು ಕೊಟ್ಟರಲ್ಲ, ಯಾವ ಧಾತು ಹೆಚ್ಚು ವಿದ್ಯುದ್ದನೀಯವಾಗಿದೆ ಯಾಕೆ ಅಂತ ಹೇಳಬೇಕು. ಯಾವ ಧಾತುವಿನ ಪರಮಾಣುಗಳು ಕನಿಷ್ಠ ಪರಮಾಣು ತ್ರಿಜ್ಯವನ್ನು ಹೊಂದಿವೆ ಏಕೆ ಅನ್ನೋದನ್ನು ತಿಳಿಸ್ಬೇಕು. ನೆಕ್ಸ್ಟ್, ಪರಮಾಣು ಸಂಖ್ಯೆ 19 ಹೊಂದಿರುವ ಧಾತುವಿನ ಆವರ್ತ ಮತ್ತು ಗುಂಪಿನ ಸಂಖ್ಯೆಯನ್ನು ತಿಳಿಸ್ಬೇಕು. ಹೌದಾ? ನೋಡ್ರಿ, ಯಾವ ಧಾತುವು ಹೆಚ್ಚು ವಿದ್ಯುದ್ದನೀಯವಾಗಿದೆ? ಏನೇ? ಹೌದಾ? ಸೋಡಿಯಂ ಏನಕ್ಕೈತಿ? ನೋಡ್ರಿ, ಸೋಡಿಯಂ +1 ವೇಲೆನ್ಸಿ ಹೊಂದಿದೆ. ಒಂದು ವೇಲೆನ್ಸ್ ಎಲೆಕ್ಟ್ರಾನನ್ನು ಸುಲಭವಾಗಿ ಕಳೆದುಕೊಳ್ಳುತ್ತದೆ. ಆವರ್ತದಲ್ಲಿ ಮುಂದೆ ಸಾಗಿದಂತೆ ವಿದ್ಯುದ್ದನೀಯತೆಯು ಕಡಿಮೆ ಆಗ್ತೈತಿ. ತಿಳಿತಲ್ಲ ಇದು? ನೆಕ್ಸ್ಟ್ ಏನು ಕೇಳಾರ? ಯಾವ ಧಾತುವಿನ ಪರಮಾಣುಗಳು ಕನಿಷ್ಠ ಪರಮಾಣು ತ್ರಿಜ್ಯವನ್ನು ಹೊಂದಿದೆ ಅಂದ್ರೆ Cl, ಕ್ಲೋರಿನ್. ಹೌದಾ? ಇದು ಮೂರನೇ ಆವರ್ತದಲ್ಲಿದ್ದು 3 ಕವಚಗಳನ್ನು ಹೊಂದಿದೆ. ಇದರಲ್ಲಿ ನ್ಯೂಕ್ಲಿಯಸ್ ಆವೇಶವು ಹೆಚ್ಚಾಗಿದೆ ಮತ್ತು ಹೊರಕವಚದಲ್ಲಿ ಎಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ನ ಸಮೀಪಕ್ಕೆ ಸೆಳೆಯುತ್ತದೆ. ಆವರ್ತದಲ್ಲಿ ಮುಂದೆ ಸಾಗಿದಂತೆ ಪರಮಾಣು ತ್ರಿಜ್ಯವು ಏನಕ್ಕೈತಿ? ಕಡಿಮೆ ಆಗ್ತೈತಿ. ನೆಕ್ಸ್ಟ್ ಬಿ ಕ್ವಶನ್ಗೆ ಏನು ಕೇಳ್ಯಾರ? ಪರಮಾಣು ಸಂಖ್ಯೆ 19 ಹೊಂದಿರುವ ಧಾತುವಿನ ಆವರ್ತ ಹಾಗೂ ಗುಂಪಿನ ಸಂಖ್ಯೆ. ಆವರ್ತ 4, ಗುಂಪಿನ ಸಂಖ್ಯೆ ಎಷ್ಟೈತಿ? 1. ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಮತ್ತು ಅವುಗಳ ಅಣುಸೂತ್ರವನ್ನು ಬರೀಬೇಕು. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು, ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು, ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳ್ಯಾರ್ರಿ? ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣದ pH ಮೌಲ್ಯಗಳನ್ನು ಕೊಟ್ಟಿದೆ. ಇವುಗಳನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನಾಗಿ ವಿಂಗಡಿಸಬೇಕು. ನೋಡ್ರಿ, ಈ ಕೋಷ್ಟಕದೊಳಗೆ ಕೊಟ್ಟಾರ. ಕೆಳಗಿನ ಕೋಷ್ಟಕದೊಳಗೆ ಏನು ಕೊಟ್ಟಾರಿ? pH ಮೌಲ್ಯ ಕೊಟ್ಟಾರ. ದ್ರಾವಣ ಕೊಟ್ಟಾರ, ಅದ್ರದ್ದು pH ಮೌಲ್ಯ ಕೊಟ್ಟಾರ. ಇದು ಆಮ್ಲೀಯನ ಪ್ರತ್ಯಾಮ್ಲೀಯ ಅಂತ ಬರೀಬೇಕು. ಜಠರದಲ್ಲಿ ಹೆಚ್ಚುವರಿಯ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಕ್ಷಾಮಕವನ್ನು ಏನು ಮಾಡಬೇಕು? ಹೆಸರಿಸಬೇಕು. ಮೊದಲು ಏನು ಕೇಳಾರ ಕ್ವಶನ್? ನೀರಿನಲ್ಲಿ ಶಾಶ್ವತ ಗಡಸುತನವನ್ನು ನಿವಾರಿಸಲು ಏನು ಬಳಸ್ತಾರೆ ನೋಡ್ರಿ? ವಾಷಿಂಗ್ ಸೋಡಾ. ಹೌದಾ? ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ Na2CO3 Na2CO3.10H2O. ಚೆಲುವೆ ಪುಡಿ. ನೆಕ್ಸ್ಟ್ ಕ್ವಶನ್ ಏನೈತಿ? ಕುಡಿಯುವ ನೀರನ್ನು, ಇದಾಗಲೇ ಬಂದಿತ್ತು. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಏನು ಬಳಸ್ತಾರೆ? ಅಲ್ಲಿ ಚೆಲುವೆ ಪುಡಿ. ಹೌದಾ? ಚೆಲುವೆ ಪುಡಿ, ಬ್ಲೀಚಿಂಗ್ ಪುಡಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದರೆ CaOCl2 ಅನ್ನು ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಾರಿ? ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು. ಇದು ನೀನು ಕ್ವಶನ್ನಾಗಿ ಬಂದಿತ್ತು. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೌದಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟನ್ನು ಬಳಸ್ತಾರೆ. CaSO4.12H2O. ನೆಕ್ಸ್ಟ್ ಇದ್ರೊಳಗೆ ಆಮ್ಲೀಯ ಯಾವುದು? ಆಮ್ಲೀಯ ಮತ್ತು ನೋಡ್ರಿ, ಆಮ್ಲೀಯ ದ್ರಾವಣ E ಮತ್ತು H, ಪ್ರತ್ಯಾಮ್ಲೀಯ ದ್ರಾವಣ F ಮತ್ತು G. ತಿಳಿತಲ್ಲ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನೋಡ್ರಿ, ನೆಕ್ಸ್ಟ್ ಬಿ ಕ್ವಶನ್ ಏನೈತಿ ಇದ್ರೊಳಗೆ? ಜಠರದಲ್ಲಿ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸ್ತಕ್ಕಂತಹ ಆಮ್ಲ ಯಾವುದು? ಅದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತಾರೆ. ಅದನ್ನ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, MgOH ಟ್ವೈಸ್ ಅಂತಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ NaHCO3. ತಿಳಿತಲ್ಲ? ನೆಕ್ಸ್ಟ್ ಎಥನಾಲನ್ನು ಹೇಗೆ ಉತ್ಕರ್ಷಿಸಲಾಗುತ್ತದೆ? ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಬೇಕು. ನೋಡ್ರಿ, ಎಥನಾಲನ್ನು ಯಾವ ರೀತಿ ಉತ್ಕರ್ಷಿಸ್ತಾರೆ ನೋಡ್ರಿ? ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ ಬಳಸಿ ಶಾಖದಿಂದ ಎಥನಾಲನ್ನು ಎಥನೋಯಿಕ್ ಆಮ್ಲವನ್ನಾಗಿ ಉತ್ಕರ್ಷಿಸುತ್ತಾರೆ. ನೋಡ್ರಿ, CH3CH2OH ಕ್ಷಾರೀಯ KMnO4 ಪ್ಲಸ್ ಶಾಖ ಮಾಡಿದ್ರೆ, ಅಥವಾ ಆಮ್ಲೀಯ K2Cr2O7 ಪ್ಲಸ್ ಶಾಖ ನೀಡಿದ್ರೆ ಇದೇನಾಕೈತಿ? CH3COOH. ನೆಕ್ಸ್ಟ್ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಬೇಕು. ನೋಡ್ರಿ, ಸಾಬೂನು ಯಾವ ರೀತಿ ಸ್ವಚ್ಛಗೊಳಿಸ್ತಾರೆ ಅಂದ್ರೆ, ಸಾಬೂನಿನ ಅಣುಗಳು ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸಾಬೂನಿನ ಅಣುಗಳು ಮೀಸೆಲ್ಗಳೆಂಬ ರಚನೆಗಳನ್ನುಂಟು ಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ
ಕಡೆಗೆ ಮತ್ತು ಅಯಾನಿಕ ತುದಿಯ ಹೊರಮುಖವಾಗಿದ್ದು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡುತ್ತದೆ. ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಹೊರತೆಗೆದು ಬಟ್ಟೆಗಳನ್ನು ಏನು ಮಾಡ್ತೈತಿ, ಸ್ವಚ್ಛಗೊಳಿಸ್ತೈತಿ. ನೆಕ್ಸ್ಟ್, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಬೇಕು. ನೋಡಿ, ಸತುವಿನ ಚೂರುಗಳು, ಸಾಬೂನಿನ ದ್ರಾವಣ. ನೋಡಿರಿ, ಡಯಾಗ್ರಾಮನ್ನು ನೋಡ್ಕೊರಿ. ಈ ರೀತಿ ಡಯಾಗ್ರಾಮ್ ತೆಗೆದು ಇದು ಸತುವಿನ ಚೂರುಗಳು ಮತ್ತು ಇದು ಸತುವಿನ ಚೂರು, ಇದು ಸಾಬೂನಿನ ದ್ರಾವಣವನ್ನು ಗುರುತಿಸಿದ್ರೆ ಅದು ನೋಡಿರಿ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತನೆ ಮತ್ತು ಉರಿಯುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಈ ರೀತಿ ಡಯಾಗ್ರಾಮನ್ನು ನೀವು ತೆಗೆದು ಬರಬೇಕ್ರಿ. ಇದು ನೋಡಿರಿ, 3 ಮಾರ್ಕ್ಸಿಗೆ ಬರೀ ಡಯಾಗ್ರಾಮ್ನ ಭಾಳ ಕೇಳ್ತಾರೆ ನೋಡಿರಿ. ನೆಕ್ಸ್ಟ್ ಆಕ್ಸಿಜನ್ ಮತ್ತು ಸಲ್ಫರ್ಗಳನ್ನು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಒಂದೇ ಗುಂಪಿನಲ್ಲಿಡಲು 2 ಕಾರಣಗಳನ್ನು ಬರೀಬೇಕು. ಇವುಗಳಲ್ಲಿ ಧಾತುವಿನ ಪರಮಾಣುಗಳ ಗಾತ್ರವು ಹೆಚ್ಚಾಗಿದೆ ಮತ್ತು ಏಕೆ. ಆಕ್ಸಿಜನ್ನ ಪರಮಾಣು ಸಂಖ್ಯೆ 8, ಸಲ್ಫರ್ನ ಪರಮಾಣು ಸಂಖ್ಯೆ 16. ಮೆಂಡೆಲಿಯವ್ನ ಆವರ್ತ ಕೋಷ್ಟಕದ ಮಿತಿಯನ್ನು ಬರೆಯಿರಿ. ಸಿಲಿಕಾನ್ ಅನ್ನು ಲೋಹಾಭಗಳೆಂದು ಕರೆಯಲು ಕಾರಣವೇನು. ನೋಡ್ರಿ, ಮೆಂಡೆಲಿನ ಆವರ್ತ ಕೋಷ್ಟಕದ ಮಿತಿ 2 ಮಾರ್ಕ್ಸಿಂದೊಳಗೂ ನೀನು ಕೇಳಿದ್ರಲ್ಲ ಇದು. ನೆಕ್ಸ್ಟ್ ನೋಡ್ರಿ ಆನ್ಸರ್ ನೋಡ್ರಿ. ಆಕ್ಸಿಜನ್ ಮತ್ತು ಸಲ್ಫರನ್ನು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಒಂದೇ ಗುಂಪಿನಲ್ಲಿಡಲು 2 ಕಾರಣಗಳನ್ನು ಬರೀಬೇಕು. ನೋಡ್ರಿ, ಅವುಗಳ ರಾಸಾಯನಿಕ ಗುಣಗಳು ಒಂದೇ ಆಗಿವೆ, ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ ಅಥವಾ ತಮ್ಮ ಹೊರಕವಚದಲ್ಲಿ ಒಂದೇ ರೀತಿಯ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ. ಇವೆರಡರಲ್ಲಿ ಸಲ್ಫರ್ನ ಪರಮಾಣು ಗಾತ್ರ ಹೆಚ್ಚು. ಕಾರಣ, ವರ್ಗದ ಕೆಳಗೆ ಹೋದಂತೆ ಪರಮಾಣುಗಳ ಗಾತ್ರ ಏನಕ್ಕೈತಿ, ಹೆಚ್ಚುತ್ತದೆ. ಪರಮಾಣುವಿಗೆ ಹೊರಕವಚಗಳು ಸೇರ್ಪಡೆಯಾಗುತ್ತವೆ. ಹಾಗಾಗಿ ನ್ಯೂಕ್ಲಿಯಸ್ ಮತ್ತು ಹೊರಗಿರುವ ಎಲೆಕ್ಟ್ರಾನ್ಗಳ ನಡುವಿನ ಅಂತರ ಏನಾಕೈತಿ, ಹೆಚ್ಚಾಗೋದ್ರಿಂದ ಬಳಸ್ತಾರೆ. ನೆಕ್ಸ್ಟ್, ಮೆಂಡೆಲಿಯವ್ನ ಆವರ್ತ ಕೋಷ್ಟಕದ ಮಿತಿಗಳನ್ನು ಬರೀಬೇಕು. ಇದು ಆಲ್ರೆಡಿ ನಾನು ನಿಮ್ಗೆ ಹೇಳೀನಿ. ನೋಡ್ರಿ, ಆವರ್ತ ಕೋಷ್ಟಕದಲ್ಲಿ ಎಲ್ಲ ಧಾತುಗಳು ಸಮಸ್ಥಾನಿಗಳ ಸೂಕ್ತ ಸ್ಥಾನವನ್ನು ಸೂಚಿಸಿರಲಿಲ್ಲ. ಆವರ್ತ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಸರಿಯಾದ ಸ್ಥಾನ ನಿಯೋಜಿಸಲು ಸಾಧ್ಯವಾಗಲಿಲ್ಲ. ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡುಬರುವುದಿಲ್ಲ. 2 ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದು ಎಂದು ಊಹಿಸುವುದು ಸಾಧ್ಯವಾಗುವುದಿಲ್ಲ. ಹಾಗಂದ್ರೆ ಲೋಹಾಭಗಳೆಂದರೇನು. ಸಿಲಿಕಾನ್ ಲೋಹಗಳ ಮತ್ತು ಅಲೋಹಗಳೆರಡರ ಕೆಲವು ಗುಣಗಳನ್ನು ಪ್ರದರ್ಶಿಸುವುದರಿಂದ ಇದನ್ನು ಲೋಹಾಭಗಳೆಂತ ಕರೀತಾರೆ. ನೆಕ್ಸ್ಟ್, ಪರ್ಯಾಪ್ತ ಮತ್ತು ಇದು ಇಂಪಾರ್ಟೆಂಟ್. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೀಬೇಕು. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೀಬೇಕು. ಬೆಂಜಿನ್, ಬ್ಯೂಟೇನ್ದ ರಚನಾ ವಿನ್ಯಾಸವನ್ನು ಬರೀಬೇಕು. ನೋಡಿ, ರಚನಾ ವಿನ್ಯಾಸ ಎಲ್ಲದರದ್ದು ರಚನಾ ವಿನ್ಯಾಸ ಚುಕ್ಕೆದ್ದು ಏನೈತಲ್ಲ ಎಲ್ಲನೂ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಅಂದ್ರೆ ನೀವು ಎಕ್ಸಾಮ್ಗೆ ಯಾವುದೇ ಕೇಳ್ತಿರೋ ನೀವು ಏನು ಮಾಡ್ತೀರಿ, ಬರಬಹುದು. ಪರ್ಯಾಪ್ತ ಕಾರ್ಬನ್ನ ಸಂಯುಕ್ತಗಳು, ಅಪರ್ಯಾಪ್ತ ಕಾರ್ಬನ್ನ ಸಂಯುಕ್ತಗಳು. ಪರ್ಯಾಪ್ತ ಅಂದರೆ 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಏರ್ಪಟ್ಟಿರ್ತೈತಿ. ಅಪರ್ಯಾಪ್ತ ಒಳಗೆ ದ್ವಿಬಂಧ ಮತ್ತು ತ್ರಿಬಂಧಗಳು ಏರ್ಪಟ್ಟಿರ್ತಾವೆ. ಇದು ಕಡಿಮೆ ಕ್ರಿಯಾಶೀಲ ಆದರೆ ಇದು ಹೆಚ್ಚು ಕ್ರಿಯಾಶೀಲವಾಗುತ್ತಾವೆ. ಇವು ದಹಿಸಿದಾಗ ಸ್ವಚ್ಛ ಜ್ವಾಲೆಯನ್ನು ಕೊಡ್ತಾವೆ. ಇದು ಹಳದಿ ಅಥವಾ ಕಪ್ಪು ಬಣ್ಣದ ಜ್ವಾಲೆಯನ್ನು ಇವು ಕೊಡ್ತಾವೆ. ಆದೇಶನ ಕ್ರಿಯೆಗೆ ಇವೇನಾಗ್ತಾವೆ, ಒಳಪಡ್ತಾವೆ. ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆಗೆ ಇದು ಒಳಪಡ್ತೈತಿ. ಉದಾಹರಣೆಗೆ ಆಲ್ಕೇನ್, ಸೈಕ್ಲೋ ಆಲ್ಕೇನ್ ಇತ್ಯಾದಿಗಳು. ಇದಕ್ಕೆ ಉದಾಹರಣೆಗಳು ಯಾವುವು, ಆಲ್ಕೀನ್, ಆಲ್ಕೈನ್, ಬೆಂಜೀನ್ ಇವೆಲ್ಲ ಏನಿವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಪರ್ಯಾಪ್ತ ಹೈಡ್ರೋಕಾರ್ಬನ್, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಆಲ್ಕೀನ್, ಆಲ್ಕೈನ್ ಇವೆಲ್ಲ ಸಾಮಾನ್ಯ ಸೂತ್ರ, ರಚನಾ ವಿನ್ಯಾಸ ಇವೆಲ್ಲ ಏನೇನು ಅದಾವಲ್ಲ ಎಲ್ಲನೂ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರಿ. ಚುಕ್ಕೆ ವಿನ್ಯಾಸ, ರಚನಾ ವಿನ್ಯಾಸ ಇವೆಲ್ಲವನ್ನೂ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ಕೇಳಿದ್ರು ನೀವೇನು ಮಾಡ್ಬೋದು, ಬರ್ಬೋದು. ಈಗ ನಿಮ್ಗೆ ಬೆಂಜಿನ್ದ ರಚನಾ ವಿನ್ಯಾಸ, ಬ್ಯೂಟೇನ್ದ ರಚನಾ ವಿನ್ಯಾಸ ಅಂದಿದ್ರೆ ಈ ರೀತಿ ಬೆಂಜಿನ್, ಈ ರೀತಿ ಬ್ಯೂಟೇನ್ನ ರಚನಾ ವಿನ್ಯಾಸ ಬರಬೇಕಿದ್ರು. ಕಾರ್ಬನ್ 4 ಇರ್ತಾವೆ, ಇಲ್ಲಿ ಕಾರ್ಬನ್ 6 ಇರ್ತಾವೆ. ನೆಕ್ಸ್ಟ್ ನೋಡ್ರಿ, ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ ಬಂಧ ಉಂಟಾಗುವಿಕೆಯನ್ನು ವಿವರಿಸಬೇಕು. ಸೋಡಿಯಂನ ಪರಮಾಣು ಸಂಖ್ಯೆ 11, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಅಯಾನಿಕ ಸಂಯುಕ್ತಗಳ ಯಾವುದಾದರೂ 4 ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಬೇಕು. ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ ಏನಕ್ಕೈತಿ 281. ಕ್ಲೋರಿನ್ನ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ ಏನಕ್ಕೈತಿ 287. ಹೌದಾ. ಸ್ಥಿರ ಅಷ್ಟಕ ವಿನ್ಯಾಸ ಪಡೆಯಲು ಸೋಡಿಯಂ 1 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಸೋಡಿಯಂ ಧನ ಅಯಾನು Na+ ಆಗುತ್ತದೆ. ಕ್ಲೋರಿನ್ ಪರಮಾಣು ಸೋಡಿಯಂನಿಂದ 1 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಯಾವುದು ಪಡ್ಕೊತಾವಲ್ಲ ಅವು ಮೈನಸ್, ಯಾವ ಕಳ್ಕೊತಾವಲ್ಲ ಅದು ಪ್ಲಸ್. ನೋಡ್ರಿ, ಇದು ಕಳ್ಕೊಂತು. ಸೋಡಿಯಂ ತನ್ನಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನನ್ನು ಕಳ್ಕೊಂಡು Na+ ಆದ್ರೆ ಕ್ಲೋರಿನ್ ಏನಕ್ಕೈತಿ 1 ಎಲೆಕ್ಟ್ರಾನ್ನ ತನ್ನ
ಕ್ಲೋರಿನ್ ಏನಾಕೈತಿ 1 ಎಲೆಕ್ಟ್ರಾನ್ ಪಡ್ಕೊಂತೈತಿ. ಇದು ಪಡ್ಕೊಂಡು ಇದು Cl ಮೈನಸ್ ಆಕೈತಿ. ಪರಸ್ಪರ ವಿರುದ್ಧ ವಿರುದ್ಧ ವಿದ್ಯುದಾಂಶ ಪಡೆದ Na+ ಮತ್ತು Cl ಅಯಾನುಗಳ ನಡುವೆ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಉಂಟಾಗಿ ಇದೇನಾಕೈತಿ, ಸೋಡಿಯಂ ಕ್ಲೋರೈಡ್ ಆಕೈತಿ. Na ಮತ್ತು Cl ಎರಡು ಕೂಡಿಕೊಂಡು ಸೋಡಿಯಂ ಕ್ಲೋರೈಡ್ ಆಕೈತಿ. ನೋಡ್ರಿ Na ಯೂಸ್ Na+, ಅದೇನಾಕೈತಿ 1 ಎಲೆಕ್ಟ್ರಾನನ್ನು ಬಿಟ್ಟು ಕೊಡ್ತು. ತನ್ನಲ್ಲಿರ್ತಕ್ಕಂಥ ಬಿಟ್ಟು ಕೊಟ್ಟಿದೆ Na+ ಆತು. Cl 1 ಎಲೆಕ್ಟ್ರಾನ್ನ ಪಡ್ಕೊಂಡು Cl ಮೈನಸ್ ಆತು. ಇದ್ರದ್ದು ರಚನಾ ಚುಕ್ಕೆ ವಿನ್ಯಾಸನ ಈ ರೀತಿ ಬರಿಬೇಕು. ನೋಡ್ರಿ ನೆಕ್ಸ್ಟ್, ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳು ಏನಂದರೆ ಇವು ಘನವಸ್ತುಗಳಾಗಿರ್ತಾವೆ. ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಯಿಸಿದಾಗ ಏನಾಕವು, ಪುಡಿ ಆಗ್ತಾವೆ. ಹೆಚ್ಚಿನ ಕರಗುವ ಬಿಂದು ಮತ್ತು ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿರ್ತಾವೆ. ನೀರಿನಲ್ಲಿ ವಿಲೀನವಾಗ್ತಾವೆ. ಸಾವಯವ ದ್ರಾವಕದಲ್ಲಿ ವಿಲೀನ ಆಗಂಗಿಲ್ಲ. ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ದ್ರವಿತ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಒಳ್ಳೆಯ ವಿದ್ಯುತ್ ವಾಹಕಗಳಾಗಿರ್ತಾವೆ. ಯಾವುದಾದ್ರೂ 4 ಬರೆದು ಬರ್ರಿ. ನೆಕ್ಸ್ಟ್, ಪರಮಾಣು ಗಾತ್ರ ಎಂದರೇನು? ನೋಡ್ರಿ, ಪರಮಾಣು ಗಾತ್ರ ಎಂದರೇನು? ಪರಮಾಣು ಗಾತ್ರವು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಕಡಿಮೆ ಆಗ್ತೈತಿ ಮತ್ತು ವರ್ಗದಲ್ಲಿ ಅಥವಾ ಗುಂಪಿನ ಕೆಳಗೆ ಹೋದಂತೆ ಹೆಚ್ಚಾಗ್ತೈತಿ. ಏಕೆ ಅನ್ನೋದನ್ನು ವಿವರಿಸ್ಬೇಕು. ನೋಡ್ರಿ, ಪರಮಾಣು ಗಾತ್ರ ಅಂದ್ರೆ ಸ್ವತಂತ್ರ ಪರಮಾಣು. ನೋಡ್ರಿ, ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರಕವಚದ ನಡುವಣ ಅಂತರ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಪರಮಾಣು ತ್ರಿಜ್ಯಗಳ ಗಾತ್ರ ಏನಕ್ಕೈತಿ, ಕಡಿಮೆ ಆಗ್ತೈತಿ. ಯಾಕಂದ್ರೆ ಪರಮಾಣುವಿನ ಅತ್ಯಂತ ಹೊರಕಕ್ಷೆಗೆ ಇಲೆಕ್ಟ್ರಾನ್ಗಳು ಸೇರ್ಪಡೆಯಾಗುವುದರಿಂದ, ನೋಡ್ರಿ, ಪರಮಾಣುವಿನ ಅತ್ಯಂತ ಹೊರಕಕ್ಷೆಗೆ ಎಲೆಕ್ಟ್ರಾನ್ಗಳು ಸೇರ್ಪಡೆಯಾಗುವುದರಿಂದ ಹೆಚ್ಚುವ ನ್ಯೂಕ್ಲಿಯಸ್ನ ಆವೇಶವು ಎಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುವುದರಿಂದ ಪರಮಾಣುವಿಗೆ ಹೊರಕವಚಗಳು ಸೇರ್ಪಡೆಯಾಗುವುದಿಲ್ಲ. ವರ್ಗದಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚುತ್ತದೆ. ಯಾಕಂದ್ರೆ ಪರಮಾಣುವಿಗೆ ಹೊರಕವಚಗಳು ಸೇರ್ಪಡೆಯಾಗುತ್ತವೆ. ಇದು ಅತ್ಯಂತ ಹೊರಗಿರುವ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವಿನ ಅಂತರವನ್ನು ಹೆಚ್ಚಿಸುವುದರಿಂದ. ನೆಕ್ಸ್ಟ್ ಮತ್ತು ಡಯಾಗ್ರಾಮ್. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉಪಯೋಗಿಸುವ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಭಾಗಗಳನ್ನು ಗುರುತಿಸಬೇಕು. ಸತುವಿನ ಚೂರುಗಳು, ನಿರ್ಗಮನಾಳಗಳು, ಈ ರೀತಿ ಡಯಾಗ್ರಾಮ್ ಅಂತ ಗೊತ್ತು. ಸತುವಿನ ಚೂರು, ನಿರ್ಗಮನಾಳ, ಇಷ್ಟು ನೋಡ್ರಿ. ಎಲ್ಲ ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ಸ್ನು ಏನು ಮಾಡಿಸ್ಲಿಕ್ಕೆ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ರೀ ಇವೆಲ್ಲ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಷ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕ್ಯಾಲ್ಸಿಯಂ ಡೈಆಕ್ಸೈಡ್, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಹೈಡ್ರೋಜನ್ ಕ್ಲೋರೈಡ್, ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರೈಡ್ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಅಥವಾ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಏಕೆ? ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಮೊದಲೇದು CaCO3. ನೋಡ್ರಿ, CaCO3 ಉಷ್ಣ ಏನಕ್ಕೈತಿ, CaO ಪ್ಲಸ್ CO2, H2 ಪ್ಲಸ್ Cl2, H2HCl, Mg ಪ್ಲಸ್ 2HCl, MgCl2 ಪ್ಲಸ್ H2. ನೆಕ್ಸ್ಟ್ ಏನು ಕೇಳ್ಯಾರ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು? ಅಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೀತೈತಿ? ರಾಸಾಯನಿಕ ಸ್ಥಾನಪಲ್ಲಟ ನಡೀತೈತಿ. ಏಕೆಂದರೆ ಹೆಚ್ಚು ಕ್ರಿಯಾಪಟವಾಗಿರುವ ಕಬ್ಬಿಣದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. Fe ಪ್ಲಸ್ CuSO4 ಯೂಸ್ FeSO4 ಪ್ಲಸ್ Cu. ನೋಡ್ರಿ, ಇದು ಕ್ವಶನ್ ರಿಪೀಟ್ ಆಗಿದ್ದಾರೆ. ಇದು ರಚನಾ ಸಮಾಂಗಿಗಳೆಂದರೇನು? ಇದನ್ನು ಏನಾಗೈತಿ, ರಿಪೀಟ್ ಆಗಿದ್ದು ಕ್ವಶನ್. ಎಷ್ಟು ಕ್ವಶನ್ ರಿಪೀಟ್ ಆಗ್ಲಿಕ್ಕೆ ನೋಡ್ರಿ, ಇದು 4 ಮಾರ್ಕ್ಸಿಂದು. ರಚನಾ ಸಮಾಂಗಿಗಳೆಂದರೇನು? ಬ್ಯೂಟೇನ್ನ ಅಣುಸೂತ್ರ ಬರೆದು ರಚನಾ ವಿನ್ಯಾಸವನ್ನು ಬರೀಬೇಕು. ನೋಡ್ರಿ, ರಚನಾ ಸಮಾಂಗಿ ಮತ್ತು ಇನ್ನೊಂದು ಏನು ಕೇಳಾರ, ಕೆಟನೀಕರಣ ಎಂದರೇನು? ಅಲ್ಕೀನ್ಗಳ ಸಾಮಾನ್ಯ ಸೂತ್ರವನ್ನು ಬರೀಬೇಕು. ನೋಡ್ರಿ, ಅಲ್ಕೈನ್ ಇವೆಲ್ಲರದ್ದು ಏನು ಮಾಡ್ಕೋಬೇಕು ನೀವು? ಸಾಮಾನ್ಯ ಸೂತ್ರವನ್ನು ಬರೆಯೋದನ್ನು ನೋಡ್ಕೋಬೇಕು. ಒಂದೇ ಅಣುಸೂತ್ರ ಆದರೆ ಬೇರೆ ಬೇರೆ ರಚನೆಯನ್ನು ಹೊಂದಿರತಕ್ಕಂಥ ಸಂಯುಕ್ತಗಳಿಗೆ ರಚನಾಂಗಿಗಳು ಅಂತ ಕರೀತಾರೆ. ಬ್ಯೂಟೇನ್ನ ಅಣುಸೂತ್ರ ಯಾವುದು? C4H10. ಅದರ ರಚನಾ ಸೂತ್ರವನ್ನು ಈ ರೀತಿ ಬರೀಬೇಕು. ಇದನ್ನು ನೀನೇನು ಹೇಳ್ಕೊಟ್ಟಿನಿ, ಮತ್ತು ಡೀಪಾಗಿ ಹೇಳ್ಕೊಂಡು ಕುಂದ್ರಂಗಿಲ್ಲ ರೀ. ಇವೆಲ್ಲ ರಿಪೀಟ್ ಆಗಿದ್ದ ಕ್ವಶನ್ನ ಶಾರ್ಟಾಗಿ ಹೇಳಲಿಕ್ಕತ್ತೇನೆ. ಕೆಟನೀಕರಣ. ನೆಕ್ಸ್ಟ್, ಸಂಕಲನ ಮತ್ತು ಆದೇಶನ ಕ್ರಿಯೆಯನ್ನು ಉದಾಹರಣೆಗಳ ಸಹಾಯದಿಂದ ವಿವರಿಸಿ. C2H6 ಆದೇಶನ ಕ್ರಿಯೆಗೆ ಒಳಪಡುತ್ತದೆ, ಆದರೆ ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ. ಏಕೆ? ಸಾಬೂನು ಬಟ್ಟೆಯನ್ನು ಹೇಗೆ ಸ್ವಚ್ಛಗೊಳಿಸುತ್ತದೆ? ವಿವರಿಸಿ. ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗುತ್ತದೆ. ಏಕೆ? ಇದನ್ನು ಏನಾಗೈತಿ, ರಿಪೀಟ್ ಆಗೈತೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡ್ತಾವೆ. ಉದಾಹರಣೆ ಅಂದ್ರೆ
ಎಣ್ಣೆಗಳ ಹೈಡ್ರೋಜನೀಕರಣ ಅಂದರೆ ಜಲಜನಕೀಕರಣ ಅಥವಾ ಅಲ್ಕೀನ್ಗಳು ಅಥವಾ ಅಲ್ಕೈನ್ಗಳು ಜಲಜನಕವನ್ನು ಸಂಕಲಿಸಿಕೊಂಡು ಪರ್ಯಾಪ್ತಗೊಳ್ಳುವ ಕ್ರಿಯೆಗಳು. ನೋಡ್ರಿ ಈ ರೀತಿ ಇದರದ ನೋಡ್ರಿ ಈ ರೀತಿ ಇದನ್ನ ಬರೆದು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಯಾವುದಾದರೂ ಒಂದು ಕಾರ್ಬನ್ ಸಂಯುಕ್ತಗಳಲ್ಲಿರುವ ಹೈಡ್ರೋಜನ್ ಪರಮಾಣುಗಳನ್ನು ಇತರ ಪರಮಾಣುಗಳಿಂದ ಸ್ಥಾನಪಲ್ಲಟಿಸುವ ಕ್ರಿಯೆ. ಉದಾಹರಣೆಗೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಮೀಥೇನ್ನಲ್ಲಿರುವ ಹೈಡ್ರೋಜನ್ ಪರಮಾಣುಗಳು ಕ್ಲೋರಿನ್ ಪರಮಾಣುಗಳಿಂದ ಏನಾಗ್ತಾವು ಸ್ಥಾನ ಪಲ್ಲಟಗೊಳ್ತಾವೆ. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳ್ಯಾರಿ ಮತ್ತು ಇದನ್ನು ಯಾವ ರೀತಿ ಬರ್ಬೋದು ನೋಡಿರಿ. CH4 + Cl2 gives CH3 Cl + HCl. ನೋಡಿರಿ C2H6 ಇದು ಒಂದು ಏನಾಕೈತಿ ಪರ್ಯಾಪ್ತ ಹೈಡ್ರೋಕಾರ್ಬನ್. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿದೆ. ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ, ಆದ್ದರಿಂದ ಹೈಡ್ರೋಜನ್ ಪರಮಾಣುಗಳನ್ನು ಸೇರಿಸಲು ಸಾಧ್ಯವಿಲ್ಲ, ಆದರೆ ಸ್ಥಾನ ಪಲ್ಲಟಿಸಬಹುದು. ನೆಕ್ಸ್ಟ್ ನೋಡಿರಿ ಸಾಬೂನುಗಳನ್ನು ಏನು ಕೇಳ್ಯಾರ. ಸಾಬೂನು ಬಟ್ಟೆಯನ್ನು ಹೇಗೆ ಸ್ವಚ್ಛಗೊಳಿಸುತ್ತದೆ ವಿವರಿಸಬೇಕು. ಗಡುಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗ್ತೈತಿ, ಯಾಕನ್ನೋದು ಹೇಳಬೇಕು. ನೆಕ್ಸ್ಟ್ ನೋಡ್ರಿ ಸಾಬೂನು ಅಣುಗಳು ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು. ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮೀಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತಾವೆ. ಸಾಬೂನಿನ ಮೀಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು. ಗಡುಸು ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳ ಜೊತೆಗೆ ಸಾಬೂನು ವರ್ತಿಸಿ ನೀರಿನಲ್ಲಿ ವಿಲೀನವಾಗದ ಕಲ್ಮಶವನ್ನು ಕೊಳೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಬಟ್ಟೆಯನ್ನು ಗಡುಸು ನೀರಿನಲ್ಲಿ ಸ್ವಚ್ಛಗೊಳಿಸಲು ಹೆಚ್ಚಿನ ಪ್ರಮಾಣದ ಏನಾಗ್ತೈತಿ ಸಾಬೂನು ಬೇಕಾಗ್ತೈತಿ. ತಿಳಿತಲ್ಲ ಇದು. ನೋಡ್ರಿ ನೆಕ್ಸ್ಟ್ ಕ್ವಶನ್. ನೋಡ್ರಿ ಎರಡು ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 8 ಮತ್ತು 16 ಆಗಿವೆ. ಈ ಪರಮಾಣು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯಿರಿ. ಈ ಎರಡು ಧಾತುಗಳನ್ನು ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿಡಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಈ ಎರಡೂ ಧಾತುಗಳು ಯಾವುದು ಹೆಚ್ಚು ವಿದ್ಯುತ್ ಧ್ರುವೀಯವಾಗಿದೆ ಎಂದು ಕಂಡುಹಿಡಿಯಿರಿ. ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಬೇಕು. ನೋಡ್ರಿ ಪರಮಾಣು ಸಂಖ್ಯೆ ಎಷ್ಟೈತಿ 8 ಅಂದರೆ 2 ಮತ್ತು 6. ಪರಮಾಣು ಸಂಖ್ಯೆ 16 ಅಂದರೆ ಐತಿ 2, 8, 6. ಹೌದು, ಈ ಎರಡೂ ಧಾತುಗಳು ಒಂದೇ ಗುಂಪಿಗೆ ಸೇರವು. ಯಾಕಂದರೆ ಅವುಗಳ ಅತ್ಯಂತ ಹೊರಕಕ್ಷೆಯಲ್ಲಿ ಒಂದೇ ಸಂಖ್ಯೆಯ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ. ಎರಡರಲ್ಲೂ ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅದಾವು. ಪರಮಾಣು ಸಂಖ್ಯೆ 8 ನೋಡ್ರಿ. ಪರಮಾಣು ಸಂಖ್ಯೆ 8 ಇರುವ ಧಾತುವು ಪರಮಾಣು ಸಂಖ್ಯೆ 16 ಇರುವ ಧಾತುವಿಗಿಂತ ಹೆಚ್ಚು ವಿದ್ಯುತ್ ಧ್ರುವೀಯವಾಗಿದೆ. ಗುಂಪಿನಲ್ಲಿ ಕೆಳಗೆ ಚಲಿಸಿದಂತೆ ವಿದ್ಯುತ್ ಧ್ರುವೀಯತೆ ಏನಾಕೈತಿ ಕಡಿಮೆ ಆಗ್ತೈತಿ. ಇಷ್ಟು ಬರ್ತಾರೆ ನಿಮ್ಗೆ 3 ಮಾರ್ಕ್ಸಿನ ಕ್ವಶನ್ ಇದು. ನೋಡ್ರಿ ಮತ್ತು ನೆಕ್ಸ್ಟ್ 3 ಮಾರ್ಕ್ಸಿಂದ ಮತ್ತು 4 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ನ ಇನ್ನೊಂದು ಭಾಗ 7ರೊಳಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡ್ರಿ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.